ದಿನಾಂಕ 3ನೇ ತಾರೀಕು ಸಚಿವ ಸಂಪುಟ ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ದಕ್ಷ ಆಡಳಿತಗಾರ ಮತ್ತು ಪಕ್ಷನಿಷ್ಠವಾಗಿರ್ತಕ್ಕಂಥ ಯುವ ನಾಯಕ, ಯುವಕರ ಆಶಾಕಿರಣ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತೇಳಿ ಇವತ್ತು ನಾವು ಮಂಡ್ಯ ಜಿಲ್ಲೆಯಲ್ಲಿ ಪ್ರಗತಿಪರ ಮುಖಂಡರುಗಳು ಮತ್ತು ಪ್ರಿಯಾಂಕ್ ಖರ್ಗೆ ಅವರ ಹಿತೈಷಿ ಬಳಗದ ವತಿಯಿಂದ ನಾವು ಒಂದು ಸಭೆಯನ್ನು ಮಾಡಿ ಕಾಂಗ್ರೆಸ್ ಹೈಕಮಾಂಡ್ಗೆ ನಮ್ಮೆಲ್ಲರ ಹಕ್ಕೊತ್ತಾಯವನ್ನು ಮಂಡಿಸಿದ್ದೀವಿ. ಯಾಕೆ ನಾವು ಪ್ರಿಯಾಂಕ್ ಖರ್ಗೆ ಅವರನ್ನು ನೀವು ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತಂದರೆ, ಅವರು ವಿರೋಧ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ BJPಯ ಬ್ರಹ್ಮಾಂಡ ಭ್ರಷ್ಟಾಚಾರಗಳನ್ನು ಸದನದ ಒಳಗೆ ಮತ್ತು ಸದನದ ಹೊರಗೆ ಎಳೆಯಾಗಿ ತೆರೆದಿಟ್ಟು ಅವರ PSI ಹಗರಣ ಆಗಿರ್ಬೋದು, ಬಿಟ್ಕಾಯಿನ್ ಹಗರಣ ಆಗಿರ್ಬೋದು, ಗಂಗಾ ಕಲ್ಯಾಣ ಯೋಜನೆಯ ಅವ್ಯವಹಾರಗಳಾಗಿರ್ಬೋದು, ಇನ್ನೂ ಹಲವಾರು ಹಗರಣಗಳನ್ನು ಇವತ್ತು ಜನರಿಗೆ ತಿಳಿಸಿ BJPಯ ಭ್ರಷ್ಟಾಚಾರಗಳನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದಂಥವರು ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು. ಮತ್ತು ಕೋಮುವಾದಿಗಳಿಗೆ ವಿರೋಧಿಯಾಗಿ ನಿಂತ್ಕೊಂಡು ತಕ್ಕ ಉತ್ತರವನ್ನು ಕೊಡ್ತಾ ಈ ರಾಜ್ಯದಲ್ಲಿ BJP ಮತ್ತು RSSಗೆ ಸಿಂಹಸ್ವಪ್ನವಾಗಿ ಕಾಡ್ತಾ ಇರತಕ್ಕಂಥವರು ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು. ಇವತ್ತು ತಮಗೆ ವಹಿಸಿದಂತಹ ಸಮಾಜ ಕಲ್ಯಾಣ ಖಾತೆಯಲ್ಲಿ ಅವರು ಪ್ರಬುದ್ಧ, ಸಮೃದ್ಧಿ, ಐರಾವತ ಅಂತ ಯೋಜನೆಗಳನ್ನು ತಂದರು. ಇವತ್ತು ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ITBT ಕ್ಷೇತ್ರದಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಇವತ್ತು ಅವರು ITBT ಸಚಿವರಾಗಿಯೂ ಕೂಡ ದಕ್ಷತೆಯಿಂದ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ತಮಗೆ ಕೊಟ್ಟಿರ್ತಕ್ಕಂಥ ಪ್ರವಾಸೋದ್ಯಮ ಖಾತೆ ಆಗಿರ್ಬೋದು, ಎಲ್ಲ ಖಾತೆಗಳಲ್ಲೂ ಕೂಡ ಸಮರ್ಥವಾಗಿ ಆಡಳಿತವನ್ನು ನಡೆಸೋದ್ರ ಮೂಲಕ ತಮ್ಮ ತೀಕ್ಷ್ಣ ಮತ್ತು ನೇರ ನಡೆ ನುಡಿಯಿಂದ ಇವತ್ತು ಕೋಮುವಾದಿಗಳಿಗೆ ತಕ್ಕ ಉತ್ತರವನ್ನು ಕೊಡ್ತಾ ಇರತಕ್ಕಂಥ ಯುವಕರ ಕಣ್ಮಣಿಯಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡೋದರಿಂದ ಪಕ್ಷಕ್ಕೂ ಕೂಡ ಅನುಕೂಲ ಆಗುತ್ತೆ, ರಾಜ್ಯಕ್ಕೂ ಕೂಡ ಒಂದು ಸ್ವಚ್ಛವಾದಂಥ ಆಡಳಿತವನ್ನು, ಜನಪರ ಆಡಳಿತವನ್ನು ಕೊಡ್ತಾರೆ ಅನ್ನುವಂಥ ಭರವಸೆ ನಮ್ಮೆಲ್ಲರಿಗೂ ಇದೆ. ಹಾಗಾಗಿ ನಾವಿವತ್ತು ಒಂದು ಸಭೆಯನ್ನು ಮಾಡಿ ಪಕ್ಷದ ಹೈಕಮಾಂಡ್ಗೆ ಪ್ರಿಯಾಂಕ್ ಖರ್ಗೆ ಅವರನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತೇಳಿ ನಾವು ಹಕ್ಕೊತ್ತಾಯವನ್ನು ಮಂಡಿಸಿದ್ದೀವಿ. ಸರ್, ಕೊಡ್ತಾರೆ ಅನ್ನೋ ಭರವಸೆ ಇದೆ. ಒಬ್ಬ ಯುವ ನಾಯಕನಿಗೆ ಕೊಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒತ್ತಾಯ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.